ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ನನ್ನ ಒಂದು ಬರ್ಡೇ ವ್ಲಾಗ್ಗೆ ನೋಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ, ಈಚ್ ಆ್ಯಂಡ್ ಎವ್ರಿ ಒನ್, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರಿಗಾದರೂ ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ಬೈಕೋಬೇಡಿ. ಸೊ ಬೇಜಾರು ಮಾಡ್ಕೋಬೇಡಿ, ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ ಯು. ನಿಮ್ಮ ವಿಶಸ್ ನೋಡಿ ತುಂಬ 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 ಖುಷಿಯಾಯಿತು ನನಗೆ. ವಾಟ್ಸಪ್ಪಲ್ಲಾಗಿರ್ಬೋದು, ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಾಗಿರ್ಬೋದು, ಸುರಿಮಳೆ ಅಂತ ಹೇಳ್ಬೋದು, ಅಷ್ಟೊಂದು ಇದಾಗಿತ್ತು. ಇನ್ನು ಹೇಳ್ತಾ ಇರ್ತೀನಿ ನೋಡಿ ಏನು ಎತ್ತಾ ಅಂತಂದ್ಬಿಟ್ಟು. ಇವರು ನನ್ನ ಫ್ರೆಂಡ್ಸು, ನನಗೆ ಗೊತ್ತಿತ್ತು ಇವರು ಏನೋ ಒಂದು ಇವತ್ತು ಮಾಡೇ ಮಾಡ್ತಾರೆ ಅಂದ್ಕೊಂಡೆ ನಾನು. ಅವರು ರಾತ್ರಿ 12 ಗಂಟೆಗೆ ಫೋನ್ ಮಾಡ್ತೀವಿ, ಹತ್ರನೇ ಇಟ್ಕೋ 12 ಗಂಟೆಗೆ ವಿಶ್ ಮಾಡ್ತೀವಿ ಇಂದಾಗಲೇ ಗೊತ್ತು ಈ ಕಳ್ಳಿದ್ದೀರು ಏನೋ ಮಾಡ್ತಾರೆ ಅಂತ. ಆ್ಯಂಡ್ ಇವರು ಪ್ರೇಮ, ಅದೇ ವೆಡ್ಡಿಂಗ್ ಆ್ಯನಿವರ್ಸರಿ ಇದು ಮಾಡಿದ್ನಲ್ಲ ವ್ಲಾಗು. ಸೊ ಅವರು ಮತ್ತು ಅಪರ್ಣ, ಅದರಲ್ಲೂ ಅಪರ್ಣ ಕ್ಲಾಸ್ಮೇಟ್ ಅವರೊಬ್ಬರು ನೋಡಿಬಿಟ್ಟು ಇದು ಕಮೆಂಟ್ ಮಾಡಿದರು. ಅವ್ರಿಗೆ ಹೇಳಿದೆ, ತುಂಬ ಖುಷಿ ಪಟ್ಟರು ಕೂಡ. ಬಟ್ ನನಗೆ ಜ್ಞಾಪಕ ಬರ್ತಾ ಇಲ್ಲಕ್ಕ, ಬಟ್ ಜ್ಞಾಪಕ ಮಾಡ್ಕೊತೀನಿ, ಥ್ಯಾಂಕ್ಸ್ ಹೇಳಿ ಅಂತ ಕೂಡ ಹೇಳಿದರು. ಸೊ ತುಂಬ ಖುಷಿ ಆಯಿತು ಈ ಥರ ಎಲ್ಲ ಇದು ಮಾಡಿದ್ದು. ಆ್ಯಂಡ್ 12 ಗಂಟೆಗೇ ಇನ್ನೂ 10 ನಿಮಿಷ ಇದ್ದಂಗೆ ಬಂದು ಕೇಕ್ ಕಟ್ ಮಾಡಿಸಿ ಇದು ಮಾಡಿದ್ರು. ಅದರಲ್ಲೂ ಇದರಲ್ಲಿ ಇಲ್ಲಂದು ನನ್ನ ಹಸ್ಬೆಂಡ್ ತುಂಬ ಶೈ ಪರ್ಸನ್ನು. ಅವ್ರಿಗೆಲ್ಲ ಇದೆಲ್ಲ ಒಂಥರ ಹೆಂಗೆ ಅಂತಂದರೆ ಸಿಂಪಲ್ಲಾಗಿದ್ಬಿಡ್ಬೇಕು ಲೈಫು ಅನ್ನೋ ಥರ ಇದು ಮಾಡ್ತಾರೆ. ಅವ್ರಿಗೆ ಈ ಥರ ಸೆಲೆಬ್ರೇಷನ್ ಆಗಿರ್ಬೋದು, ಸ್ವಲ್ಪ ಓವರಾಗಿ ಇದು ಮಾಡೋದೆಲ್ಲ ಇಷ್ಟ ಆಗಲ್ಲ. ಬಟ್ ನಾನಿರೋದು ಹಂಗೆ ಅಲ್ವಾ. ಸೊ ಡೆಡ್ ಆಪೋಸಿಟ್ ನನಗೂ ಅವ್ರಿಗೂ. ಸೊ ಆದ್ರೂ ನನಗೋಸ್ಕರ ಪಾಪ ಅಷ್ಟೊತ್ತಲ್ಲಿ ಇದು ಮಾಡಿಕೊಂಡು ಬಂದು ಕೂತ್ಕೊಂಡ್ರು. ಸೊ ಇನ್ನು ಬೆಳಗ್ಗೆನೇ ಒಂದು 1 ಡೇ ಟ್ರಿಪ್ಗೆ ಹೋಗಿ ಬರೋಣ ಅಂದ್ಕೊಂಡು ಹೊರಟಿದ್ವಿ ಸ್ನೇಹಿತರೆ. ಅದಕ್ಕೆ ಎಲ್ಲ ಪ್ರಿಪೇರ್ ಎಲ್ಲ ಮಾಡಿಕೊಂಡು ಮಲಗಿದ್ವಿ. ನೋಡಿ, ಎಲ್ಲ ಚಾಪೆ ಗೀಪೆ ಎಲ್ಲ ಹಾಸಿ ಮಲಗಿದ್ವಿ. ಅಷ್ಟರೊಳಗೆ ಇವ್ರು ಬಂದು ಎಲ್ಲ ಎತ್ತಿ ಒಳಗಡೆಗೆ ಹಾಕಿ, ಬರೀ ಚಾಪೆ ಒಂದಿರಲಿ ಕಟ್ ಮಾಡೋಣ ಅಂತಂದ್ಬಿಟ್ಟು ಇದು ಮಾಡ್ತಿದ್ದಾರೆ. ನನಗೂ ಇನ್ನು ಅದೆಲ್ಲ ಒಂಥರ ಖುಷಿ ಅಲ್ವಾ. ಯಾರು 12 ಗಂಟೆಲಿ ಬಂದು ನಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿ ಬಂದು ಬರ್ಡೇ ವಿಶಸ್ ಹೇಳಿ ನಮಗೋಸ್ಕರ ಕೇಕ್ ತಂದು ಕಟ್ ಮಾಡಿಸಿ, ಆಲ್ರೆಡಿ ಇಬ್ಬರೂ ಕೂಡ ನನಗೆ ಅಡ್ವಾನ್ಸಾಗಿ ಗಿಫ್ಟು ಕೂಡ ಕೊಟ್ಬಿಟ್ಟಿದ್ದಾರೆ. ಮತ್ತು ಶರು ಕೂಡ ಅಡ್ವಾನ್ಸಾಗಿ ಇದು ಮಾಡಿದ್ಲು. ಅದಾದಮೇಲೆ 12 ಗಂಟೆಗೆ ಕರೆಕ್ಟಾಗಿ ಫೋನ್ ಮಾಡಿ ವಿಶ್ ಮಾಡಿದ್ಲು. ಆ್ಯಂಡ್ ಅದಾದಮೇಲೆ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು ಪ್ರತಿಯೊಬ್ಬರೂ, ಬಟ್ ರಿಲೇಟಿವ್ಸ್ ಎಲ್ಲರೂ ವಿಶ್ ಮಾಡಿದರು. ಎಲ್ಲರೂ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಸೊ ಈ 2 ಡೇಸಲ್ಲಿ ನನ್ನ ಡಯಟ್ ಫುಲ್ ಹದಗೆಟ್ಟೋಗಿದೆ. ಯಾಕೆ ಅಂತ ಕೂಡ ಹೇಳ್ತೀನಿ. ಫುಲ್ ಇದು ಮಾಡಿದ್ದೆ ನಾನು, ಡಯಟ್ ಚೆನ್ನಾಗಿ ಮಾಡಿದ್ದೆ. ಆ್ಯಂಡ್ ಇವತ್ತಿನ ವೆಯ್ಟು ಕೂಡ ನೋಡಿ ತುಂಬ ಖುಷಿಯಾಗಿತ್ತು. ಅಂದರೆ ಬರ್ಡೇ ದಿನ ನನ್ನ ವೆಯ್ಟ್ ನೋಡಿ ನನಗೆ ತುಂಬ ಖುಷಿ ಆಯಿತು. ಪರವಾಗಿಲ್ವಲ್ಲಪ್ಪ ಇಷ್ಟೊಂದು ಕಡಿಮೆ ಆಗಿದ್ದೀನಿ ಅಂತ. ಬಟ್ ಮಾರನೇ ದಿವಸಕ್ಕೆ ಹೇಗ್ದಮ್ ಜಾಸ್ತಿ ಆಗಿಬಿಟ್ಟಿದ್ದೀನಿ. ಯಾಕೆ ಅಂತ ಕೂಡ ಹೇಳ್ತೀನಿ, ಓಕೆನಾ. ಲಾಸ್ಟ್ ನೈಟಲ್ಲಿ 12 ಗಂಟೆಯಲ್ಲಿ ಬಂದು ಕೇಕ್ ತಿನ್ಸಿದ್ರು ಪರವಾಗಿಲ್ಲ, ಒಳ್ಳೆ ವೆಯ್ಟ್ ಲಾಸ್ ಆಗಿದ್ದೆ. ಇವತ್ತು ಇನ್ನು ನಾಳೆಯಿಂದ ಸ್ಟ್ರಿಕ್ಟಾಗಿ ಡಯಟ್ ಮಾಡ್ಕೊಳ್ಳೋಣ. ಡಯಟು, ಸ್ಟಿಚಿಂಗು ಪ್ರತಿಯೊಂದು ನಾಳೆಯಿಂದ ಎಷ್ಟು ಮಾಡಿದ್ರೆ ಅಷ್ಟು. ₹1 ಇಲ್ಲ ಕೈಯಲ್ಲಿ. ಎಲ್ಲ ಅರ್ನ್ ಮಾಡಬೇಕು ಪ್ರತಿಯೊಂದು. ಈ ತಿಂಗಳು ಕಮಿಟ್ಮೆಂಟ್ಸ್ ಬೇರೆ ಜಾಸ್ತಿ ಇದೆ, ಎಲ್ಲ ತಕ್ಕನಂಗೆ ಇದು ಮಾಡಬೇಕು. ಸೊ ಸೆಲೆಬ್ರೇಷನ್ ಅಂತೂ ತುಂಬ ಚೆನ್ನಾಗಾಯಿತು ಸ್ನೇಹಿತರೆ. ಫ್ರೆಂಡ್ಸ್ಗಂತೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ, ಎಷ್ಟು ಇದು ಮಾಡಿದ್ರು ಸಾಕಾಗಲ್ಲ. ಸೊ ನಮ್ಮ ಲೈಫಲ್ಲಿ ಯಾವಾಗಲೂ ಹೇಳ್ತೀನಿ ನಾನು, ಕೆಲವೊಂದು ಫ್ರೆಂಡ್ಸ್ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ತುಂಬ ಖುಷಿ ಇದೆ. ನನ್ನ ಫ್ರೆಂಡ್ಸ್ ಸರೌಂಡಿಂಗ್ ತುಂಬ ದೊಡ್ಡದು ಅಂತ ಹೇಳಲ್ಲ, ನನಗೆ ಅಂತ ಒಂದು 4 ರಿಂದ 5 ಜನ ಇದ್ದಾರೆ ಸ್ನೇಹಿತರೆ. ಅದರಲ್ಲಿ ಇತ್ತೀಚೆಗೆ ಇದಾಗಿರೋದು ಇವರು ಪ್ರೇಮ. ಎಷ್ಟು ಪ್ರೀತಿ ತೋರಿಸ್ತಾರೆ ಅಂದರೆ ಅವ್ರ ಮಗಳ ಥರನೇ ಟ್ರೀಟ್ ಮಾಡ್ತಾರೆ ನನ್ನ, ಅಷ್ಟು ಇದು. ಸೊ ತುಂಬ ಖುಷಿ ಆಯಿತು. ಅದರಲ್ಲಿ ಅಪ್ಪು ಅಂತೂ ಹೇಳೋದೇ ಬೇಡ. ತುಂಬ ಒಂದು 6-7 ವರ್ಷದಿಂದ ಗೊತ್ತು ನನಗೆ. ಬಟ್ ಇತ್ತೀಚೆಗೆ ಯಾಕೋ ತುಂಬ ಕ್ಲೋಸ್ ಆಗಿಬಿಟ್ಟಿದ್ದೀವಿ. ಒಂದು ದಿನ ಒಬ್ರನ್ನೊಬ್ರು ನೋಡಿಲ್ಲ ಅಂದರೆ ಆಗಲ್ಲ, ಆ ಥರ ಆಗ್ಬಿಟ್ಟಿದೆ. ಸೊ ಇನ್ನು ಸೆಲೆಬ್ರೇಷನ್ಸ್ ಎಲ್ಲ ಆಯಿತು. ಸೊ ಲೇಟ್ ನೈಟ್ ನಾನು ಬೈತಾ ಇದ್ದೀನಿ, ನಿಮ್ಮದೆಲ್ಲ ಜಾಸ್ತಿ ಓವರ್ ಆಯಿತು, ಇದೆಲ್ಲ ಓವರ್ ಆಗಿಲ್ವಾ, ಎಷ್ಟೊತ್ತಲ್ಲಿ ಇದು ಮಾಡ್ಕೊಂಡು ನಿದ್ದೆ ಗೆಡ್ಸ್ಕೊಂಡು ಬಂದಿದ್ದೀರಾ ಅಂತೆಲ್ಲ ಬೈದೆ. ಯಾವಾಗಲೂ ಮಾಡ್ತೀವಾ, ಇದೊಂದು ದಿನ ತಾನೆ ಅಂತ. ಸೊ ರ್ಯಾಂಡಮಾಗಿ ಫೋಟೋಸ್ ಎಲ್ಲ ತೆಗ್ದಿದ್ದೀವಿ, ಅದು ಸಡನ್ ಸರ್ಪ್ರೈಸ್ ಅಲ್ವಾ. ಸೊ ಹಾಗಾಗಿ ಹೇಗಿತ್ತೋ ಹಾಗೆ ಹಾಕಿದ್ದೀನಿ. ಬಟ್ ತುಂಬ ಖುಷಿ ಆಯಿತು ನನಗೆ ಈ ವರ್ಷ. ಒಂಥರ ಹೆಂಗಿತ್ತು ಅಂತಂದರೆ ನನಗೆ ನಾನೇ ಒಂಥರ, ನೋಡಿ ಇಲ್ಲಿ ಶರು ಜೊತೆ ಫೋನ್ ಮಾತಾಡ್ತಾ ಇದ್ದೀನಿ. ಇದಾದಮೇಲೆ ಬೆಳಗ್ಗೆ ಎದ್ದಿದ್ದೆ, ವೆಯ್ಟ್ ಚೆಕ್ ಮಾಡಿಕೊಂಡೆ. ಸೊ ವೆಯ್ಟ್ ನೋಡೋದಾದರೆ 71.350 ಆಗಿದ್ದೀನಿ. ಅರೌಂಡ್ ಒಂದು 11 ಡೇಸಲ್ಲಿ ನಾನು 1 kg, ಅದೊಂದು 700, 1 kg 300,
1 ಕೆ ಜಿ 350 ಗ್ರಾಮ್ ಕಡಿಮೆ ಆಗಿದ್ದೀನಿ ಸ್ನೇಹಿತರೆ. 1.5 ಕೆ ಜಿ ಹತ್ರ ಇದು ಮಾಡಿದ್ದೀನಿ. ಇನ್ನು ಎದ್ದೊಳತೆ ಸ್ನಾನ ಮಾಡಿಕೊಂಡು ಫ್ರೆಶ್ಶಾಗಿ ರೆಡಿ ಆಗಿಬಿಟ್ಟಿದ್ದೆ. ಸೊ ಇದು ಬರ್ಡೇ ದಿವಸ. ನನಗಿವತ್ತು ವೀಡಿಯೋ ಹಾಕೋಕ್ಕಾಗಿಲ್ಲ, ಫುಲ್ ಟಯರ್ಡ್ ಆಗೋಗಿದ್ದೆ. ಸೊ ಬೆಳಗ್ಗೆ ಎದ್ದಿದ್ದೆ, ಸಿಂಪಲ್ಲಾಗಿ ಚೆನ್ನಾಗಿ ರೆಡಿ ಆಗಿದ್ದೆ. ಒಂದು ಚಿನ್ನದ ಸರ ಹಾಕ್ಕೊಂಡು ವಾಲೆ ಹಾಕ್ಕೊಂಡು ಅದಾದಮೇಲೆ ಡ್ರೆಸ್ ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮ್ಗೆ ಚೆನ್ನಾಗಿ ಕಾಣಿಸ್ತಾ ಇರ್ಬೋದು, ಬಟ್ ಆಮೇಲೆ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿದೆ ಡ್ರೆಸ್ಸು ಕೂಡ, ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು. ಚೆನ್ನಾಗಿದೆ ಡ್ರೆಸ್ಸು ಕೂಡ, ಕಂಫರ್ಟಾಗಿರಲಿ ಅಂತ ಅಂದ್ಬಿಟ್ಟು. ಇಷ್ಟಕ್ಕೂ ನಾವು ಹೋಗ್ತಾ ಇರೋದು ಎಲ್ಲಪ್ಪ ಅಂತಂದರೆ ತಮಿಳ್ನಾಡಲ್ಲಿರೋ ವೇಲೂರಲ್ಲಿ ಗೋಲ್ಡನ್ ಟೆಂಪಲ್ಗೆ ಹೋಗಿ ಬರೋಣ ಅಂತ. ನಮಗೆ ಲಾಂಗ್ ಜರ್ನಿ ಆಗೋಯ್ತು. ಚೆನ್ನಾಗಿತ್ತು ಸ್ನೇಹಿತರೆ, ಸೂಪರಾಗಿತ್ತು. ಜರ್ನಿ ವೈಸ್ ಅಂತೂ ಬೇರೆ ಮಾತಿಲ್ಲ. ಬಟ್ ಎಲ್ಲೋ ಒಂದು ಕಡೆ ನಮಗೆ ಬೆಂಗಳೂರಲ್ಲಿ ಇದ್ದು ಕಂಫರ್ಟ್ ಝೋನ್ ಜಾಸ್ತಿ ಆಗಿಬಿಟ್ಟಿದೆ, ಸೇಫ್ಟಿ ಪರ್ಪಸ್ ಜಾಸ್ತಿ ಆಗಿಬಿಟ್ಟಿದೆ. ನೋಡಿ 5 ಗಂಟೆಗೇ ಫುಲ್ ಆ್ಯಂಡ್ ಫುಲ್ಲು ದೀಪ ಹಚ್ಚಿದ್ದು ಗಿಚ್ಚಿದ್ದು ಎಲ್ಲ ಆಗೋಯ್ತು. ಇನ್ನು ನೋಡಿ ಈಗ ನನ್ನ ಫೇಸ್ ಎಷ್ಟು ಫ್ರೆಶ್ ಆಗಿದೆ, ಬೆಳಗ್ಗೆ ಎದ್ದವಳು ಅಷ್ಟು ಚೆನ್ನಾಗಿತ್ತು ಫೇಸು ನೋಡಿ. ಆಮೇಲೆ ತೋರಿಸ್ತೀನಿ ನೋಡಿ. ರಿಟರ್ನ್ ಆಗಬೇಕಾದ್ರೆ ನನ್ನ ಅವತಾರ, ನನ್ನ ಫೇಸು ಎಲ್ಲನೂ. ತಮಿಳ್ನಾಡಲ್ಲ ಅಂತೂ ಸೆಕೆ ಬಿಸಿಲು, ಅಷ್ಟು ಬಿಸಿಲಿದೆ, ಅಷ್ಟು ಸೆಕೆ ಇದೆ. ಆಗಲಿಲ್ಲ ಸ್ನೇಹಿತರೆ ನಮ್ಮಿಂದ ತಡ್ಕೊಳ್ಳೋಕ್ಕೆ. ಸೊ ಹೋಗ್ತಾ ಮಧ್ಯದಲ್ಲಿ 1-2 ಅವರ್ಗೇನೋ ನಿಲ್ಲಿಸಿದ್ರು. ಕರೆಕ್ಟಾಗಿ ನಾವು ಮನೆ ಬಿಟ್ಟಿದ್ದು 5:30ಗೆ, ಬಸ್ ಹತ್ತಿದ್ದು 5:45ಗೇನೋ, 10:00ವರೆಗೆ ವೇಲೂರು ಗೋಲ್ಡನ್ ಟೆಂಪಲ್ ಹತ್ರ ರೀಚ್ ಆದ್ವಿ. ಓಕೆನಾ, ಕರೆಕ್ಟಾಗಿ 10:30 11 ಗಂಟೆ ಆಗೋಗಿತ್ತು. ಇನ್ನು ಟೆಂಪಲ್ ಹತ್ರ ಹೋಗಿದ್ವಿ. ಟೆಂಪಲ್ ಹತ್ರ ಹೋದರೆ ಫೋನೆಲ್ಲ ಅಲೋ ಇಲ್ಲ ಸ್ನೇಹಿತರೆ. ಈಚೆ ಏನಿದ್ರು ಫೋಟೋ ತಕ್ಕೋಬೋದು, ಅಷ್ಟು ಬಿಟ್ಟರೆ ಇನ್ನೆಲ್ಲೂ ಒಳಗಡೆ ಸ್ವಿಚ್ ಆಫ್ ಮಾಡಿ ಅವರೇ ಈಸ್ಕೊಬಿಟ್ಟಿರ್ತಾರೆ. ದರ್ಶನ ಆಗಿ ಬಂದಮೇಲೆ ಮಾತ್ರನೇ ಕೊಡೋದು ಫೋನು, ಗೊತ್ತಿರುತ್ತೆ. ಸೊ ನಾನು ಫಸ್ಟ್ ಟೈಮ್ ಹೋಗಿರೋದಕ್ಕೆ ಹೇಳ್ತಾ ಇದ್ದೀನಿ. ಎಲ್ಲೂ ಫೋಟೋಸ್ ಏನು ಇಟ್ಕೊಳ್ಳೋಂಗಿಲ್ಲ. ಒಂದೇ ಒಂದು ಅಲ್ಲಿ ನಾವು ಮೆಮೊರಿಗಿರಲಿ ಅಂತ ಅಲ್ಲೊಂದು 200 ಕೊಟ್ಟು ಫೋಟೋ ಫ್ರೇಮ್ ಮಾಡಿಸ್ಕೊಂಡ್ವಿ, ಫೋಟೋ ಇದು. ಸೊ ಇದೇ ಸ್ನೇಹಿತರೆ ಡ್ರೆಸ್ಸು. ಸೊ ತುಂಬ ಚೆನ್ನಾಗಿತ್ತು ನನಗೆ, ಡ್ರೆಸ್ ವೈಸ್ ಆಗಿರ್ಬೋದು. ನನಗೆ, ನನ್ನ ಮಕ್ಕಳಿಗೆ ನೋಡಿ, ಅವಳು ಕೂಡ ನನ್ನ ಗಂಟಾಕ್ಬಿಟ್ಟಿದೆ ತೇಜುಮ್ಮಗೆ. ಸೊ 4 ಜನನೂ, ನಂದಂತೂ ಬಿಡಿ ರಜಾನೇ. ಸೊ ಅವರಿಬ್ಬರಿಗೂ ಸ್ಕೂಲ್ ರಜಾ ಹಾಕಿಸಿ, ನನ್ನ ಹಸ್ಬೆಂಡ್ ರಜಾ ಹಾಕಿ 4 ಜನನೂ ಒಂದು ಲಾಂಗ್ ಟ್ರಿಪ್ ಹೋದ್ವಿ. ತುಂಬ ಚೆನ್ನಾಗಿತ್ತು ನೋಡಿ. ಇದು 7:30ಗೆ ಎಷ್ಟೊಂದು ಬಿಸಿಲಿದೆ ಅಂತಂದರೆ ನೋಡಿ, ನನ್ನ ಕಣ್ಣು ಕೂಡ ತೆಗಿಯೋಕ್ಕಾಗ್ತಾಯಿಲ್ಲ ಬಿಸಿಲಲ್ಲಿ, ಅಷ್ಟೊಂದು ಬಿಸಿಲಿದೆ. ಇನ್ನು ವೆದರು ಎಲ್ಲನೂ ಓಕೆ. ನನಗೆ ಅರ್ಲಿ ಮಾರ್ನಿಂಗ್ ಅಲ್ವಾ, ಗೊತ್ತಾಗಿಲ್ಲ. ಆಮೇಲೆ ಸೆಕೆ ಸ್ಟಾರ್ಟ್ ಆಯಿತು ಸ್ನೇಹಿತರೆ. ಒಳಗಡೆಗೆ ಹೋಗಿದ್ದೀವಿ, ಆ ಕಾಲು ಉರಿ ನಿಜ ನನಗೆ ಇವತ್ತು ಸುಧಾರಿಸ್ಕೊಳಕ್ಕಾಗಿಲ್ಲ. ಇವತ್ತು ಫುಲ್ ಡೇ ಇದರಲ್ಲಿದ್ದೀನಿ, ರೆಸ್ಟಲ್ಲೇ ಇದ್ದೀನಿ. ಏನಂದರೆ ಏನೂ ಕೆಲಸ ಮಾಡಿಲ್ಲ. ಸಿಕ್ಕಾಬಟ್ಟೆ ಕಾಲೆಲ್ಲ ಉರಿ ಆಗಿಬಿಟ್ಟಿತ್ತು, ಕಣ್ಣೆಲ್ಲ ಉರಿ, ಅಂದರೆ ಹೀಟ್ ಆಗಿಬಿಟ್ಟಿದೆ. ನಿಜ ನಂಬ್ತಿರೋ ಇಲ್ವೋ, ಇವತ್ತು ನಾವು ಅಂದರೆ ಹೋಗಿದ್ದ ದಿವಸ ಹೋಗ್ತಾ 2 ಲೀಟ್ರ್ ಬಾಟ್ಲಲ್ಲಿ 2 ಲೀಟ್ರ್ ಎತ್ಕೊಂಡು ಹೋಗಿದ್ವಿ. ಆಮೇಲೆ ಹೋಗ್ತಾ 2 ಲೀಟ್ರ್ ಎತ್ಕೊಂಡು ಹೋಗಿದ್ವಿ. ಅಂದರೆ ದೇವಸ್ಥಾನದಿಂದ ಆಚೆಗೆ ಬರೋಷ್ಟರೊಳಗೆ 3 ಲೀಟರ್ಸ್ ಕುಡ್ದಿದ್ವಿ. ಆಮೇಲೆ ಅಲ್ಲಿಂದ ಇಲ್ಲಿಗೆ ಬರೋಷ್ಟರೊಳಗಡೆ ನಾವು ಎಷ್ಟು ಲೀಟ್ರ್ ನೀರು ತೊಗೊಂಡಿದ್ದೀವಿ ಅಂದರೆ ಮತ್ತೆ 2 ಲೀಟ್ರ್ ತೊಗೊಂಡ್ವಾ. ಅಲ್ಲೇ 7 ಲೀಟ್ರ್ 5 ಲೀಟ್ರ್ ಆಗೋಯ್ತು. ಮತ್ತೆ ಇನ್ನು 3 ಲೀಟ್ರು, 8 ಲೀಟ್ರು, ಮತ್ತೆ ಇನ್ನೊಂದು 2 ಲೀಟ್ರ್. ಟೋಟಲಾಗಿ ಒಂದು ನೀರಿಗೇ ಒಂದು 200ರಿಂದ 250 ರೂಪಾಯಿ ಖರ್ಚು ಮಾಡಿದ್ದೀವಿ. ಅಷ್ಟೂ ದಾಹ, ನೀರು ಬಾಡಿ ಹೀರ್ಕೊತಾ ಐತೆ ಹೊರತು ಇದೇ ಆಗ್ತಾ ಇಲ್ಲ, ಒಂದು ಚೂರು ಇದಾಗಿಲ್ಲ. ಅಷ್ಟು ಬಾಡಿ ಫುಲ್ ಡಿಹೈಡ್ರೇಟ್ ಆಗಿಬಿಟ್ಟಿದೆ. ನೀರು ತೊಗೊಂಡು ಕುಡ್ದಿರೋದೆಲ್ಲ ಅದೆಲ್ಲೋಯ್ತು ಅಂದಂಗೆ ಆಗೋಗಿತ್ತು. ಅಷ್ಟು ಬಿಸಿಲು. ಆಟೋದಲ್ಲಿ ಕುತ್ಕೊಂಡು ಬರ್ತಾಯಿದ್ದೀವಿ. ರಿಟರ್ನ್ ಬರಬೇಕಾದ್ರೆ ದೇವರೇ ಹೇಳಬೇಕು ಅಂದರೆ, ಈ ಬೆಂಕಿ ಕೆಂಡದ ಮುಂದೆ ಕುತ್ಕೊಂಡ್ರೆ, ನಾವು ಈ ಚಳಿಗಾಲದಲ್ಲಿ ಬೆಂಕಿ ಕಾಯಿಸ್ಕೊಂಡ್ರೆ ಹೇಗೆ ಬರುತ್ತೆ ಆ ಒಂದು ಹಬೆ, ಅದಕ್ಕೂ ಡಬಲ್ ಆಗಿತ್ತು ಆ ದೇವಸ್ಥಾನದಿಂದ ಬರೋಷ್ಟರೊಳಗೆ. ನಾನು ಅದೇ ಹೇಳ್ತಿದ್ನಲ್ವ, ನಮ್ಮ ಬೆಂಗಳೂರು ವಾತಾವರಣ ಇದೆಯಲ್ವ, ಸೂಪರಾಗಿದೆ ಸ್ನೇಹಿತರೆ. ನಿಜ ಹೇಳ್ತೀನಿ, ಅಷ್ಟು ಸಖತ್ತಾಗಿದೆ. ಎಲ್ಲದಕ್ಕೂ ಅಡ್ಜಸ್ಟ್ ಆಗಿಬಿಡ್ತೀವಿ. ನಮಗೆ ಈ ವೆದರು ಸೆಟ್ ಆಗಿಬಿಟ್ಟು ಎಲ್ಲಿ ಹೋದ್ರೂ ತಡ್ಕೊಳಕ್ಕಾಗಲ್ಲ. ನಿಜ ಹೇಳ್ತೀನಿ, ಒಂದು ದಿನದಲ್ಲಿ ಅಮ್ಮಮ್ಮ ಅಂದರೆ 10:30ಗೆ ರೀಚ್ ಆದವರು, 10:30ಇಂದ ನಮಗೊಂದು 4 ಗಂಟೆವರೆಗೂ ನಮಗೆ ಆಗಲಿಲ್ಲ ಅಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ ಅಲ್ವಾ, ಬಾಡಿ ಎಷ್ಟು ಒಗ್ಕೋಬಿಟ್ಟಿದೆ ಅಂತ ಈ ಒಂದು ವಾತಾವರಣಕ್ಕೆ.
ಸಿಕ್ಕಾಪಟ್ಟೆ ಅದೇ ಹೇಳ್ತಾ ಇಲ್ವಾ, ಎಲ್ಲಾದರೂ ಹೋದರೆ ಸ್ವಲ್ಪ ಕಂಫರ್ಟ್ ಝೋನ್ ಹುಡುಕ್ತೀವಿ, ಅಡ್ಜಸ್ಟ್ ಮಾಡ್ಕೊಳ್ಳೋ ಇದಿಲ್ಲ. ಇನ್ನೊಂದು ಸೇಫ್ಟಿ, ಎಲ್ಲೋದ್ರೂ ಓಕೆ ಹಿಂಗೆ ಇರಬೇಕು, ಹಿಂಗೆ ಹತ್ಬೇಕು, ಇಲ್ಲಿ ಹತ್ತಿದ್ರೆ ಅಲ್ಲೇ ಇಳಿಬೇಕು ಆ ಥರ. ಈಗ ಸುತ್ತಮುತ್ತ ಇವಾಗೆಲ್ಲ ಈ ರ್ಯಾಪಿಡೋ, ಓಲೋ, ಊಬರ್ ಎಲ್ಲ ಬಂದ್ಬಿಟ್ರೆ ಒಂದಷ್ಟು ದೂರ ನಡೆಯೋದಾಗಿರಲಿ, ಓಡೋಗಿ ಬಸ್ ಹತ್ತಾಗೋದಾಗಿರಲಿ, ಅಥವಾ ಬಸ್ಸಲ್ಲಿ ಜರ್ನಿ ಮಾಡೋದಾಗಿರಲಿ, ನೋಡಿ ನಾನು ಯಾವ ಥರ ಹೇಗಿದೆ, ಬೆಳಗ್ಗೆ ಹೇಗಿದ್ದೆ, ಈಗ ಹೆಂಗಾಗಿದ್ದೀನಿ, ಇವೆಲ್ಲ ಬಿಟ್ಬಿಟ್ಟಿದ್ದೀವಿ. ಬುಕ್ ಮಾಡಿದ್ರೆ ಇಲ್ಲಿ ಹತ್ತಿದ್ರೆ ಮನೆ ಹತ್ರ, ಈಗ ನಾವೊಂದು ಜಯನಗರಕ್ಕೆ ಹೋಗಬೇಕು, ಇಲ್ಲಿ ಹತ್ತಿದ್ರೆ ಅವ್ರ ಮನೆ ಹತ್ರ ಇಳಿತೀವಿ, ಇಲ್ಲ ಕೇರ್ಪುರಮ್ಗೆ ಹೋಗ್ಬೇಕು, ಇಲ್ಲಿ ಹತ್ತಿದ್ರೆ ಅಲ್ಲಿ ಇಳಿತೀವಿ. ಸಮ್ಟೈಮ್ಸ್ ಬಸ್ಸಲ್ಲಿ ಹೋಗ್ತೀವಿ, ಇಲ್ಲ ಅಂತ ಈ ಥರ ಎಲ್ಲ ಹೋಗಿ ರೂಢಿ ಇರಲ್ವಲ್ಲ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಅನಿಸ್ಬಿಡುತ್ತೆ. ಆವಾಗ ಅಂದ್ಕೊಂಡ್ವಿ ನಾವು, ನೋಡಿ ಎಷ್ಟೊಂದು ಇದಾಗ್ಬಿಟ್ಟಿದ್ದೀವಿ ಅಂತ. ನಮ್ಮ ಮನೆಯವರು ನೋಡಿ ಪಾಪ ನನಗೋಸ್ಕರ ಎಷ್ಟೊಂದು ಇದಾಗಿ ಬಂದಿದ್ದರು. ನಿಜ ಅವರು ಕೂಡ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ರು. ಸೊ ಎಲ್ಲಿ ತಪ್ಪಿ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಿದ್ದು ಒಂದು ತೇಜುಮ, ಮೋಹಿತ್ ಇಬ್ಬರು ಸಖತ್ ಆ್ಯಕ್ಟಿವ್ ಆಗೇ ಇದ್ದರು. ಅವ್ರಿಗೇನು ಎಲ್ಲಿ ಇದು ಅನಿಸಿಲ್ಲ, ನಡೆಯೋದಾಗಿರಲಿ ಎಲ್ಲ. ನಾನು ನಮ್ಮ ಯಜಮಾನ್ರೆ ಸ್ವಲ್ಪ ಸೋತು ಬಿದ್ದಂಗೆ ಆಗೋಗ್ಬಿಟ್ವಿ. ಅಂದರೆ ಕೆಲಸಗಳು ಮಾಡ್ತಾರೆ ಅವರು ಪಾಪ, ಬೆಳಗ್ಗೆ ಎದ್ದು ಸಾಯಂಕಾಲ ಬರ್ತಾರೆ, ಕೆಲಸ ಅದು ಇದು ಅಂತ. ಅದರಲ್ಲಿ ಇವತ್ತೊಂದಿನ ವಾಟರ್ ಬಾಟ್ಲ್ ತೋರಿಸಿದ್ದೀನಿ, ನೀವು ನೋಡಿ ಸ್ನೇಹಿತರೆ, ಆಗಲೇ 2-3 ಬಾಟ್ಲ್ ಬಿಸಾಕ್ಬಿಟ್ಟಿದ್ದೀವಿ ಕೂಡ. ಎಷ್ಟು ನೀರು ಕುಡ್ದಿದ್ದೀವಿ. ಇಷ್ಟು ನೀರು ಕುಡಿದ್ರೂ ಕೂಡ ಇಲ್ಲಿಂದ ಸ್ಟಾರ್ಟ್ ಆದಾಗ ಒಂದು ಸ್ವಲ್ಪ ನೀರಿತ್ತು, ಅವು ಕುಡ್ಕೊಬಿಟ್ವಿ. ಆಮೇಲೆ ಒಂದು 1 ಅವರ್ ಒದ್ದಾಡಿದ್ವಿ. ನಿಜ ಹೇಳ್ತೀನಿ, ಅಷ್ಟು ಒದ್ದಾಡ್ಬಿಟ್ವಿ ಸ್ನೇಹಿತರೆ ನೀರಿಗೋಸ್ಕರನೇ. ಅಯ್ಯೋ ಏನಪ್ಪ ಇದು ಸಿಗಲಿಲ್ಲ, ಎಲ್ಲೂ ಸ್ಟಾಪ್ ಕೊಟ್ಟಿಲ್ಲ ಅಂತ. ಆಮೇಲೆ ಕೃಷ್ಣಗಿರಿಲೆಲ್ಲ ಸ್ಟಾಪ್ ಕೊಟ್ಟರು. ಸೊ ಅಲ್ಲಿ ಈಸ್ಕೊಂಡು ಇದು ಮಾಡಿದೆ. ಏನು ಅಕ್ಕ ಬರ್ಡೇ ಅಂದ್ಬಿಟ್ಟು ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡಿ, ಅಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಾ ಇದ್ದೀನಿ. ಬರ್ಡೇ ವೈಸ್ ಅಂತೂ ಸೂಪರಾಗಿ ನನಗೋಸ್ಕರ ಅಲ್ಲಿ ಹೋಗಿ, ದೇವಸ್ಥಾನ ಅಂತೂ ಸಖತ್ತಾಗಿತ್ತು ಸ್ನೇಹಿತರೆ. ಗೋಲ್ಡನ್ ಟೆಂಪಲ್ ಅಂದರೆ ಗೋಲ್ಡನ್ ಟೆಂಪಲ್ಲೇ. ಅಮ್ಮನವ್ರ ದರ್ಶನ ಅಂತೂ ಸೂಪರಾಗಾಯಿತು. ಇನ್ನೊಂದು, ನಾನು ಬೆಳಗ್ಗೆ ತಲೆ ಬಾಚ್ಕೊತಾ ಇರಬೇಕಾದ್ರೆ, ಅಯ್ಯೋ ನನ್ನ ಫೇವ್ರೆಟ್ ದೇವರು ವೆಂಕಟೇಶ್ವರ ಸ್ವಾಮಿ, ನನ್ನ ಬರ್ಡೇ ದಿವಸ ನಾನು ವೆಂಕಟರಮಣ ಸ್ವಾಮಿನ ದರ್ಶನನೇ ಮಾಡ್ಕೊತಾ ಇಲ್ವಲ್ಲ, ಹೆಂಗಪ್ಪ ಇವತ್ತು ದರ್ಶನ ಆಗಲಿಲ್ವೇ ಅಂತ ರೂಪೇನಗರ ಅಗ್ರಹಾರದಲ್ಲಿ ದೇವಸ್ಥಾನ ಇತ್ತು. ಈಚೆಯಿಂದನೇ, ಅಪ್ಪ ನಿನ್ನ ದರ್ಶನ ಸಿಗಲಿಲ್ಲ ಇವತ್ತು, ದಯವಿಟ್ಟು ಬೈಕೋಬೇಡ, ನಂಗೆ ಬ್ಲೆಸ್ಸಿಂಗ್ ಮಾಡಿಬಿಡು, ಇವತ್ತು ನನ್ನ ಬರ್ಡೇ ಅಂತ. ಆಮೇಲೆ ಗೋಲ್ಡನ್ ಟೆಂಪಲಲ್ಲಿ ಈ ಕಡೆಯಿಂದ ಹೋಗಿ ಆ ಕಡೆ ದರ್ಶನ ಮಾಡ್ಕೊಂಡು ಆ ಕಡೆಯಿಂದ ಬರಬೇಕಾದ್ರೆ ಅಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇತ್ತು. ಫುಲ್ ಖುಷಿಯಾಗೈತೆ, ಅಂದರೆ ಒಳಗಡೆನೆ ಸಖತ್ತು ಖುಷಿಯಾಗೋಯ್ತು. ಅಲ್ಲಿ ಪೆರುಮಾಳ್ ಅಂತ ಹಾಕಿದ್ರಾ, ಅಪ್ಪ ಪೆರುಮಾಳು ನೀನೇ ಸಿಕ್ಬಿಟ್ಟೆ ಬಿಡಪ್ಪ ಅಂತ ಹೋಗಿ ದರ್ಶನ ಮಾಡ್ಕೊಂಡು ಜಸ್ಟ್ ಒಂದು 2 ಹೆಜ್ಜೆ ದೇವಸ್ಥಾನದಿಂದ ಈ ಕಡೆ ಬಂದರೆ ಒಂದು ಆಂಟಿ ಬಂದು ನನಗೆ ತೇಜುಮಾಗೆ ಪ್ರಸಾದ ಕೊಟ್ಟರು. ಅದು ತುಂಬ ಸ್ಪೆಷಲ್ ಅನಿಸ್ಬಿಡ್ತು. ಎಲ್ಲ ದೇವರೇ ಬಂದು ನನಗೆ ಬ್ಲೆಸ್ಸಿಂಗ್ ಮಾಡ್ದಂಗೆ. ಆ ಒಂದು ಇನ್ನೂ ಯಾರಿಗೂ ಕೊಟ್ಟಿಲ್ಲ ಸ್ನೇಹಿತರೆ, ಪ್ರಸಾದ ಕೊಟ್ಟಿದ್ದಂತೂ ಸಿಕ್ಕಾಪಟ್ಟೆ ಹ್ಯಾಪಿ ಆಗೋಯ್ತು. ಆಮೇಲೆ ಯಾರಿಗೋ ಒಬ್ರಿಗೆ ನಮ್ಗೆ ಆದಮೇಲೆ ಒಬ್ರಿಗೆ ಕೊಟ್ಟರು ಅನಿಸುತ್ತೆ, ಅವರು ಲಕ್ಕಿನೇ. ನನ್ನ ವಯಸ್ಸು ನನಗೆ ಬಂದಿದ್ದು ಕೂಡ ತುಂಬಾ ಲಕ್ಕಿ ಆಗೋಯ್ತು. ಇನ್ನು ನಾನು ನನ್ನ ಬರ್ಡೇಗೆ ಒಂದು ಸೆಲ್ಫ್ ಗಿಫ್ಟ್ ಮಾಡ್ಕೊಂಡಿದ್ದೀನಿ ಅಂತಂದಲ್ಲ, ಅದು ಡಂಬಲ್ಸು ಸ್ನೇಹಿತರೆ. ಇನ್ಮೇಲೆ ಸ್ವಲ್ಪ ಸ್ಟ್ರೆಂತ್ ಟ್ರೈನಿಂಗ್ ಮಾಡಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ. ನಾಳೆ ಅಂತ ವೆಯ್ಟ್ ಎಷ್ಟಾಗಿದ್ದೀನಿ ಅಂತ ಕೇಳಲೇಬೇಡಿ, ಏನು ಕಮ್ಮಿ. ನನಗೆ ಭಯ, ನಿಜ ಹೇಳ್ತೀನಿ, ಎಷ್ಟು ಭಯ ಪಡ್ತೀನಿ ಅಂತಂದರೆ ಅಷ್ಟು ಭಯ. ನೆನ್ನೆ ಹೇಳ್ತಿದ್ದೀನಲ್ಲ, ಫುಡ್ಡೇನಿಲ್ಲ, ಚಪಾತಿ, ಟೊಮಟೊ ಗೊಜ್ಜು, ಕ್ಯಾರೆಟು, ಸೌತೆಕಾಯಿ ಇಂಥದ್ದೇ. ಅದರಲ್ಲಿ ನಾನು ಔಟ್ಸೈಡ್ ಫುಡ್ ಜಾಸ್ತಿ ಕೂಡ ತಿಂದೇ ಇಲ್ಲ. ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದೆ, ಅಷ್ಟು ಬಿಟ್ಟರೆ ಎಷ್ಟು ಒಂದೇ ದಿನದಲ್ಲಿ 800-900 ಗ್ರಾಮ್ ಜಾಸ್ತಿ ಆಗ್ಬಿಟ್ಟಿದ್ದೀನಿ. ನಿಜ, ಅದು ಏನಕ್ಕೆ ಜಾಸ್ತಿ ಆಯಿತು ಏನೂ ಗೊತ್ತಿಲ್ಲ ಸ್ನೇಹಿತರೆ. ಬೆಳಗ್ಗೆ ನೋಡ್ತೀನಿ 72.72 ನೋಡಬಾರ್ದು ಮತ್ತೆ ಅಂತ, ಹತ್ರ ಮತ್ತೆ 72-300 ಆಗ್ಬಿಟ್ಟಿದ್ದೀನಿ. ಇನ್ನಿವತ್ತು ಅಂತೂ ಹೇಳೋದೇ ಬೇಡ, ಫುಲ್ ಆ್ಯಂಡ್ ಫುಲ್ ರೆಸ್ಟಲ್ಲೇ ಇದ್ನಾ. ಎಷ್ಟು ಬಾಡಿ ಹೀಟ್ ಆಗಿತ್ತು ಅಂತಂದರೆ ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ. ಅಷ್ಟು ಎಲ್ರಿಗೂ ಡಿಹೈಡ್ರೇಟ್ ಆಗಿಬಿಟ್ಟು ಬೆಳಗ್ಗೆ ಇವತ್ತು ನೀರು ಕುಡಿಲೇಬೇಕು ಅಂತ ಚೆನ್ನಾಗಿ ಕುಡ್ದಿದ್ದೀನಿ ಇವತ್ತು. ಅಲ್ಲಿಗೂ ಕಮ್ಮಿನೇ, ಬರೀ ನಿದ್ದೆ. ಮುಂದಿನ ದಿನ ನೈಟು ನಿದ್ದೆ ಇರಲಿಲ್ಲ, ಮತ್ತು 4 ಗಂಟೆಗೆ ಎದ್ದಿದ್ದ, ಬಸ್ಸಲ್ಲಿ ಅಲ್ಪ ಸ್ವಲ್ಪ ನಿದ್ದೆ ಆ ಥರ ಎಲ್ಲ ಇತ್ತಲ್ಲ. ಸೊ ಹಾಗಾಗಿ ಫುಲ್ ಡೇ ರೆಸ್ಟ್ ಮಾಡಿದ್ದು ಹಿಂಗೆ ಆಗೋಯ್ತು. ಇವತ್ತು ಫ್ರೆಂಡ್ ಮನೇಲಿ ಬಿರಿಯಾನಿ ಪಾರ್ಟಿ, ಬೇಡವೇ ಬೇಡ ಅಂದರೂ ಕೇಳಲೇ ಇಲ್ಲ, ಅವರು ಕೊಡಲೇಬೇಕು ನೀನು ಪಾರ್ಟಿ ಅಂತ. ಸೊ ಅಲ್ಲೂ ಬಿರಿಯಾನಿ ತಿಂದ್ಬಿಟ್ಟಿದ್ದೀನಿ. ಸೊ ಜಾಸ್ತಿ ಆಗಿಬಿಟ್ಟಿರ್ತೀನಿ ಸ್ನೇಹಿತರೆ. ಬಟ್ ನಾಳೆಯಿಂದ ಸ್ಟ್ರಿಕ್ಟಾಗಿ ಮಾಡೋಣ. ಇನ್ನು 1 ಮಂತ್ ಯಾವುದಕ್ಕೂ ಗ್ಯಾಪ್ ತೊಗೊಳ್ಳೋದೇ ಬೇಡ. ವರಮಹಾಲಕ್ಷ್ಮಿ ಹಬ್ಬದಷ್ಟೊತ್ತಿಗಡೆ
ಟಾರ್ಗೆಟ್ ರೀಚ್ ಆಗಲೇಬೇಕು. ಎಷ್ಟು ಟಾರ್ಗೆಟ್ ಏನು ಅನ್ನೋದು ಹೇಳ್ತೀನಿ. ನೀವು ಈಗ ಇದಕ್ಕೆ ಟಾರ್ಗೆಟ್ ರೀಚ್ ಆಗಿಲ್ಲ ಅಂತ ಅನ್ಕೋಬೋದು. ಬಟ್ ಬರೋ ವರ್ಷ ನಾನು ಟ್ರೈನಿಂಗ್ ಅಂದರೆ ವರಮಹಾಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ ಇದು ಮಾಡಬೇಕು. ಸೊ ಡಂಬಲ್ಸೇ ನನಗೆ ನಾನು ಸೆಲ್ಫ್ ಗಿಫ್ಟ್ ಮಾಡ್ಕೊಂಡಿರೋದು. ನೈಟಿಯಲ್ಲಿ ನೋಡಿ ಎಷ್ಟು ಸಣ್ಣ ಕಾಣ್ತೀನಲ್ವಾ, ಆಲ್ಮೋಸ್ಟ್ ಇಂಚ್ ಲಾಸ್ ಆಗಿದೆ ಸ್ನೇಹಿತರೆ. ನಾಳೆ ತೋರಿಸ್ತೀನಿ ನಿಮಗೆ, ನಾಳೆ ವೀಡಿಯೋದಲ್ಲಿ ನೀವು ನೋಡಿದ್ರೆ ನಿಜ ಗೊತ್ತಾಗುತ್ತೆ. ನಮ್ಮ ಮನೆಯವ್ರು ಕೇಳ್ತಾ ಇದ್ದಾರೆ ನಿನ್ಗೇನಕ್ಕೆ ಡಂಬಲ್ಸು ಅಂತ. ಅವ್ರಿಗೂ ಗೊತ್ತಿರಲಿಲ್ಲ ನಾನು ಬುಕ್ ಮಾಡ್ಕೊಂಡಿದ್ದೀನಿ ಅಂತ. ಅವಾಗ ನಾನು ಹೇಳಿದೆ ನನಗೆ ಈ ಥರ ಸ್ಕಿನ್ ಸ್ವಲ್ಪ ಲೂಸ್ ಆಗಿದೆ. ಆಲ್ರೆಡಿ ನಾನು 20 kg ಕಡಿಮೆ ಆಗಿದ್ದೆ ಅಲ್ವಾ ಸ್ನೇಹಿತರೆ, ಅದೇನಾಗ್ಬಿಟ್ಟಿದೆ ಸ್ಕಿನ್ ಸ್ವಲ್ಪ ನನಗೆ ಗೊತ್ತಾಗ್ತಾ ಇದೆ ಲೂಸ್ ಆಗಿದೆ ಅಂತ. ಸೊ ಸ್ಟ್ರೆಂತ್ ಟ್ರೈನಿಂಗ್ ತೊಗೊಂಡಾಗ ಏನಾಗುತ್ತೆ ಅಂದರೆ ಡಂಬಲ್ಸಲ್ಲೆಲ್ಲ ಟ್ರೈನಿಂಗ್ ಮಾಡಿದಾಗ ಏನಾಗುತ್ತೆ ಸ್ಕಿನ್ ಅನ್ನೋದು ಇದಾಗುತ್ತೆ ಅಂತ ನಾನು ತೊಗೊಂಡಿದ್ದೀನಿ. ಇನ್ನು ಬಂದಿದ್ದೆ ಬೆಳಗ್ಗೆ ಮೊಸರನ್ನ, ಫುಲ್ ಡೇ ಎಲ್ಲರೂ ಮೊಸರನ್ನೇ ತಿಂದಿದ್ದೀವಿ, ಅದ್ರ ಜೊತೆಗೆ ಬಿರಿಯಾನಿ. ಇನ್ನೇನಾಗುತ್ತೆ ವೆಯ್ಟ್ ಏನೇ ಆಗಿರಲಿ ಸ್ನೇಹಿತರೆ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ನಾಳೆಯಿಂದ ಮತ್ತೆ ಯಥಾ ಪ್ರಕಾರ ಡೇ 1 ಡಯಟ್ ಅಂತೂ ಬಂದೇ ಬರುತ್ತೆ. ಓಕೆ, ದಯವಿಟ್ಟು ಯಾರೂ ಬೈಕೋಬೇಡಿ. ಇದಾಗಿತ್ತು ಇವತ್ತಿನ ಫುಲ್ ಡೇ ಡಯಟ್. ಥ್ಯಾಂಕ್ ಯು ಸೋ ಮಚ್. ಬಾಯ್.